ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕ್ಯಾನ್ಸರ್ ರೋಗಿಗಳ ಪಾಲಿನ ಸಂಜೀವಿನಿಯಂತಿರುವ ರೇಡಿಯೋಥೆರಪಿ ಚಿಕಿತ್ಸೆಗಾಗಿ ಪರದಾಡುವಂತಹ ಪರಿಸ್ಥಿತಿ ಬಳ್ಳಾರಿಯಲ್ಲಿದೆ. ಕ್ಯಾನ್ಸರ್ ರೋಗಿಗಳ ಚಿಕಿತ್ಸಾ ವಿಧಾನದ ಅತ್ಯಗತ್ಯ ಭಾಗವಾಗಿರುವ ರೇಡಿಯೋಥೆರಪಿಗಾಗಿ ಬಳ್ಳಾರಿಯ ರೋಗಿಗಳು ಬಿಮ್ಸ್ ಆಸ್ಪತ್ರೆಯನ್ನು ಅವಲಂಬಿಸಿದ್ದರು. ಬರೀ ಬಳ್ಳಾರಿ ಮಾತ್ರವಲ್ಲ, ಕಲ್ಯಾಣ ಕರ್ನಾಟಕ ಭಾಗದ ಕ್ಯಾನ್ಸರ್ ರೋಗಿಗಳ ಪಾಲಿಗೆ ಬಳ್ಳಾರಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಕೇಂದ್ರವು ಕಡಿಮೆ ವೆಚ್ಚದಲ್ಲಿ ಮತ್ತು ಉತ್ತಮ ಗುಣಮಟ್ಟದ ಚಿಕಿತ್ಸೆಗೆ ಹೆಸರುವಾಸಿಯಾಗಿದೆ. ಆದರೆ ಕಳೆದ 4-5 ತಿಂಗಳಿಂದ ಬಿಮ್ಸ್ ಆಸ್ಪತ್ರೆಯ ರೇಡಿಯೋಥೆರಪಿ ಯಂತ್ರ ದುರಸ್ಥಿತಿಗೆ ಬಂದಿದ್ದು ಸ್ಥಗಿತಗೊಂಡಿದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಈ ಹಿಂದೆ ನಿತ್ಯ 30ರಿಂದ 40 ರೋಗಿಗಳು ಚಿಕಿತ್ಸೆಗೆ ಒಳಗಾಗುತ್ತಿದ್ದರು. ಆದರೆ ರೇಡಿಯೋಥೆರಪಿ ಯಂತ್ರ ಸಂಪೂರ್ಣ ಬಂದ್ ಆದ ಹಿನ್ನೆಲೆಯಲ್ಲಿ ಕ್ಯಾನ್ಸರ್ ರೋಗಿಗಳು ದೂರದ ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿಗೆ ತೆರಳುವಂತಹ ಅನಿವಾರ್ಯತೆ ಎದುರಾಗಿದೆ. ಬಿಮ್ಸ್ ಆಸ್ಪತ್ರೆಯ ಕ್ಯಾನ್ಸರ್ ವಿಭಾಗವು 2004ರಲ್ಲಿ ಉದ್ಘಾಟನೆಗೊಂಡು ಅಂದಿನಿಂದ ರೇಡಿಯೋಥೆರಪಿ ಸೌಲಭ್ಯ ಕಲ್ಪಿಸಲಾಗಿದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ನುರಿತ ತಜ್ಞ ವೈದ್ಯರಿಂದ ಚಿಕಿತ್ಸಾ ಸೌಲಭ್ಯ ಸಿಗುತ್ತಿದ್ದ ಕಾರಣ ಬಳ್ಳಾರಿ ಜಿಲ್ಲೆ ಸೇರಿದಂತೆ ನೆರೆಯ ಆಂಧ್ರ ಹಾಗೂ ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿನ ಕ್ಯಾನ್ಸರ್ ರೋಗಿಗಳು ರೇಡಿಯೋಥೆರಪಿ ಚಿಕಿತ್ಸೆಗಾಗಿ ಬಳ್ಳಾರಿಗೆ ಬರುತ್ತಿದ್ದರು. ಆದರೆ ಸುಮಾರು 21 ವರ್ಷಗಳಷ್ಟು ಹಳೆಯದಾಗಿರುವ ರೇಡಿಯೋಥೆರಪಿ ಯಂತ್ರ ದುರಸ್ಥಿತಿಗೆ ಬಂದಿರುವ ಕಾರಣ ಕ್ಯಾನ್ಸರ್ ರೋಗಿಗಳು ರೇಡಿಯೋಥೆರಪಿ ಚಿಕಿತ್ಸೆ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಬಳ್ಳಾರಿ ಸುತ್ತಮುತ್ತಲು 100 ಕಿಲೋಮೀಟರ್ ಸುತ್ತ ವ್ಯಾಪ್ತಿಯಲ್ಲಿ ಬಳ್ಳಾರಿಯ ಒಂದು ವಿಮ್ಸ್ ಏನು ಆಸ್ಪತ್ರೆ ಇದೆ, ಇವತ್ತು ಎಲ್ಲ ರೋಗಿಗಳ ಸಂಜೀವಿನಿ. ಕಳೆದ 20 ವರ್ಷಗಳಿಂದ ಕೂಡ ಇಲ್ಲಿ ಅನೇಕ ವಿಧವಾದ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಮತ್ತು ಈ ಕ್ಯಾನ್ಸರಿಗೆ ಒಂದು ರಾಮಬಾಣ ಅಂತಂದರೆ ರೇಡಿಯೋಥೆರಪಿ ಚಿಕಿತ್ಸೆ. ಇದು ಕಳೆದ 20 ವರ್ಷಗಳಿಂದ ನಮ್ಮ ಬಳ್ಳಾರಿ ವಿಮ್ಸಲ್ಲಿ ಈ ಯಂತ್ರ ಇದ್ದು, ಬಟ್ ಇವಾಗ ಅದು ಹಳೇದಾಗಿದೆ. ಆದರೆ ಅದು ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಆದ ಕಾರಣದಿಂದ ಇಲ್ಲಿನ ನಮ್ಮ ಗಣಿ ಭಾಗದಲ್ಲಿ ಇರ್ತಕ್ಕಂಥ ಸ್ವಲ್ಪ ಧೂಳಿಗೆ ಜನರಿಗೆ ಕ್ಯಾನ್ಸರ್ ಚಿಕಿತ್ಸೆ ತುಂಬ ಉಪಯೋಗಕರವಾದದ್ದು. ಹಾಗಾಗಿ ಆ ಒಂದು ಯಂತ್ರವನ್ನು ಬದಲಾವಣೆ ಮಾಡಿ ಹೊಸ ಯಂತ್ರವನ್ನು ಕೊಡಲು ಅನುಮತಿ ನೀಡಬೇಕು. ಇಲ್ದಿದ್ರಿಗೆ ಇದು ಯಾಕಂದರೆ ನಮ್ಮ ಬಳ್ಳಾರಿ ಈ ಗಡಿ ಭಾಗ ಆಗಿರೋದ್ರಿಂದ ಸುತ್ತಮುತ್ತಲ ಆಂಧ್ರ ಪ್ರದೇಶದಿಂದ, ಆಮೇಲೆ ರಾಯಚೂರು ಕಡೆಯಿಂದ, ಈ ಕಡೆ ಕೊಪ್ಪಳ ಕಡೆಯಿಂದ ಅನೇಕ ರೋಗಿಗಳು ಈ ಒಂದು ನಮ್ಮ ಬಳ್ಳಾರಿ ಈ ಚಿಕಿತ್ಸೆಗೆ ಬರ್ತಾ ಇದ್ದಾರೆ. ದಯವಿಟ್ಟು ಈ ಭಾಗದ ಕ್ಯಾನ್ಸರ್ ಪೇಷಂಟ್ಗಳಿಗೆ ಅನುಕೂಲ ಮಾಡಿಕೊಡುವಂತೆ ಇಲ್ಲಿನ ಒಂದು ರೇಡಿಯೋಥೆರಪಿ ಚಿಕಿತ್ಸೆಯನ್ನು ಬೇಗನೆ ದುರಸ್ತಿಗೊಳಿಸಿ ಹೊಸ ಯಂತ್ರವನ್ನು ಖರೀದಿ ಮಾಡಿ ಇಲ್ಲಿನ ಜನರನ್ನು ಉಳಿಸಿಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಬಳ್ಳಾರಿ ನಗರದಲ್ಲಿ ವಿಮ್ಸ್ ಆಸ್ಪತ್ರೆ ಬಹಳ ಹೆಸರುವಾಸಿಯಾಗಿದ್ದು, ಇವತ್ತಿನ ದಿನ ಅಲ್ಲಿ ಮಿಷನರಿಗಳೆಲ್ಲ ಕೆಟ್ಟು ಹಾಳಾಗಿದ್ದಾವೆ. ಆದರೆ ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ರೇಡಿಯೋಥೆರಪಿ ಅಂತ ಏನು ಚಿಕಿತ್ಸೆ ಕೊಡ್ತಾ ಇದ್ದಾರೋ ಅದು ಇವತ್ತು ಮಿಷನ್ ಕೆಟ್ಟೋಗಿದೆ. ಆಮೇಲೆ ಇನ್ನು ಹಲವಾರು ಮಿಷನರಿಗಳು ಕೂಡ ಕೆಟ್ಟೋಗಿದಾವೆ ಅಂತ ಸಾಕಷ್ಟು ಸಲ ಹೇಳ್ತಾ ಇದ್ದಾರೆ ನಮ್ಮ ರೈತಾಪಿ ಜನಗಳು ಮತ್ತು ಈ ಹಳ್ಳಿ ಊರಿನ ಜನಗಳು ತೋರಿಸ್ಕೊಳಕಂತ ಬಂದಾಗ. ಆದರೆ ಈ ಸರ್ಕಾರದವರು ಬೇರೆ ಬೇರೆ ಇದಕ್ಕೆ ಅನುದಾನಗಳು ಸಾಕಷ್ಟು ಆಗ್ತಿರ್ತಾರೆ, ಖರ್ಚು ಮಾಡ್ತಿರ್ತಾರೆ ಯಾವುದಕ್ಕೂ ಆ ಕೆಲಸಕ್ಕೆ ಬಾರ್ತಾ ಇರೋಂಥದಕ್ಕ. ಆದರೆ ಇದು ಜನಗಳಿಗೆ ಜೀವನ ಇರೋಂಥ ಮಿಷನರಿಗಳಿವು. ಇಂಥವಕ್ಕೆ ನೋಡಿದ್ರೆ ಯಾವುದು ಸರ್ಕಾರಗಳು ಸಪೋರ್ಟೇ ಮಾಡೋದಿಲ್ಲ, ಅದಕ್ಕೆ ಅನುದಾನಗಳು ಕೊಡೋದಿಲ್ಲ, ಅದಕ್ಕೆ ದುರಸ್ತಿ ಮಾಡಿಸೋದಿಲ್ಲ ಅಂತ ಒಳ್ಳೆ ಕೆಲಸನ ಸರ್ಕಾರಗಳು ಮಾಡ್ತಾ ಇಲ್ಲ. ಇವತ್ತಿನ ದಿನ ಈ ಬಳ್ಳಾರಿ ಸುತ್ತಮುತ್ತ ರೈತರು ಸಾಕಷ್ಟು ಕೆಲಸಗಳು ಮಾಡೋ ಹೊತ್ತಿನಲ್ಲಿ ತೊಂದರೆ ತಕರಾರು ಇರ್ಬೋದು, ರಸ್ತೆಗಳು ಆಕ್ಸಿಡೆಂಟ್ಗಳು ಇರ್ಬೋದು. ಇಂಥ ಟೈಮ್ನಾಗ ಅವೆಲ್ಲ ಬಹಳ ಅವಶ್ಯಕತೆ ಇರ್ತಾವ. ಅಂಥದ್ರಲ್ಲಿ ವಿಮ್ಸ್ ಆಸ್ಪತ್ರೆ ಬಹಳ ದೊಡ್ಡದು. ಆ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಮಿಷನರಿಗಳು ಕೂಡ ಬಹಳ ಕಂಡೀಷನ್ ಆಗಿದ್ರು ಕೂಡ ಈ ಜೀವ ಉಳಿಸೋದು ಕಷ್ಟ ಇರ್ತದೆ. ಅಂಥದ್ರಲ್ಲಿ ಕೆಟ್ಟೋದಂತ ಮಿಷನರಿಗಳನ್ನ ಇಟ್ಕೊಂಡು ನಾವು ಯಾವ ಜೀವನ ಉಳಿಸ್ಬೋದು. ಹಳೆ ಯಂತ್ರವು ದುರಸ್ಥಿತಿಗೆ ಬಂದಿರುವುದರಿಂದ ಇದಕ್ಕೆ ಪರ್ಯಾಯವಾಗಿ ಹೊಸ ಯಂತ್ರವನ್ನು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸಲಾಗಿದೆ. ಆದರೆ ಹಳೆ ಯಂತ್ರ ತೆರವುಗೊಳಿಸಿ ಹೊಸ ಯಂತ್ರ ಅಳವಡಿಕೆಗೆ ಅನುಮತಿ ದೊರಕದ ಹಿನ್ನೆಲೆಯಲ್ಲಿ ಬಡ ರೋಗಿಗಳು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.